Suvarna News Super Prime Time. Ajay in left, right and center. ರಾಹುಲ್ ಗಾಂಧಿ ಕರ್ನಾಟಕದಲ್ಲಿದ್ದಾರೆ. ಡಿಬೇಟ್ಗೆ ಅದಕ್ಕಿಂತ ಬೇರೆ ವಿಷಯ ಇನ್ನೇನಿರೋದಕ್ಕೆ ಸಾಧ್ಯ. ಸಹಜವಾಗಿ ಜನಾಶೀರ್ವಾದ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಆಡಿದಂತಹ ಮಾತುಗಳು, ಅದರಲ್ಲಿರುವ ಸತ್ಯಗಳು, ಸುಳ್ಳುಗಳು, ಇದೇ ವಿಷಯದ ಬಗ್ಗೆ ಇವತ್ತು ಡಿಬೇಟ್ ಮಾಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯದಲ್ಲಿ ಸಿದ್ದರಾಮಯ್ಯನಂಥ ನೀಚನನ್ನು ಬೆಳೆಸಿದ್ದು ನಾನು ಮಾಡಿದ ಮಹಾಪರಾಧ ಅಂತ ದೇವೇಗೌಡರು ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು. ಈ ವಿಷಯ ಕೂಡ ಇವತ್ತಿನ ಡಿಬೇಟ್ನಲ್ಲಿರುತ್ತೆ. ಯಾಕೆ ಅಂತ ನೀವು ಕೇಳಬಹುದು. ಇದೇ ನೀಚ ಶಬ್ದವನ್ನು ಮಣಿಶಂಕರ್ ಅಯ್ಯರ್ ಬಳಸಿದ್ದಕ್ಕಾಗಿ ಗುಜರಾತಿನ 2ನೇ ಹಂತದ ಮತದಾನ ಹೆಚ್ಚು ಕಡಿಮೆ ಆಗೋಯ್ತು, ಮತದ ಟ್ರೆಂಡ್ಗಳು ಹೆಚ್ಚು ಕಡಿಮೆ ಆಗೋಯ್ತು. ಆ ಶಬ್ದವನ್ನು ಇವತ್ತು ದೇವೇಗೌಡರು ಸಿದ್ದರಾಮಯ್ಯನವರಿಗೆ ಬಳಸಿದ್ದಾರೆ. ಆ ರೀತಿಯಾದಂಥ ವಿವಾದ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳ ಜೊತೆಗಿರ್ತಾರೆ. ಅವರನ್ನು ಮಾತಾಡಿಸೋದಕ್ಕಿಂತ ಮುಂಚೆ ಒಂದು ಸಲ ಇವತ್ತಿನ ಅಷ್ಟು ರಾಜಕೀಯ ವಾದ ಪ್ರತಿವಾದಗಳ ಬಗೆಗಿನ ಈ ವರದಿಯನ್ನು ನೋಡಿ. ನರೇಂದ್ರ ಮೋದಿ ಬೆಂಗಳೂರಿನಲ್ಲಿ ಚುನಾವಣಾ ಅಖಾಡದ ಪಾಂಚಜನ್ಯ ಮೊಳಗಿಸಿದರೆ, ರಾಹುಲ್ ಗಾಂಧಿ ಗಣಿನಾಡು ಬಳ್ಳಾರಿಯಲ್ಲಿ ನಿಂತು ಮೋದಿ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಮಹದಾಯಿ ವಿಚಾರದಲ್ಲಿ ಮೌನ ವಹಿಸಿದ್ದ ಮೋದಿ ಅವರಂತೆ ರಾಹುಲ್ ಗಾಂಧಿಯೂ ಮಹದಾಯಿ ಬಗ್ಗೆ ಮಾತಾಡಲೇ ಇಲ್ಲ. ಪ್ರಧಾನಿ ಮೋದಿಯನ್ನ ಕಾಂಗ್ರೆಸ್ ಮುಖಂಡ ಮಣಿಶಂಕರ್ ಅಯ್ಯರ್ ನೀಚ ಎಂದಿದ್ದು ವಿವಾದ ಸೃಷ್ಟಿಸಿದ ನಂತರ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯನವರನ್ನ ನೀಚ ಎಂದು ಕರೆದು ವಿವಾದಕ್ಕೆ ಕಾರಣವಾಗಿದ್ದಾರೆ. ಬಳ್ಳಾರಿಯಲ್ಲಿ ನಿಂತು ಮೋದಿ ವಿರುದ್ಧ ತೊಡೆತಟ್ಟಿದ ಕಾಂಗ್ರೆಸ್, ಸಿದ್ದರಾಮಯ್ಯನವರನ್ನ ನೋಡಿ ಮೋದಿ ಕಲಿಯಲಿ. ಮಹದಾಯಿ ಬಗ್ಗೆ ರಾಹುಲ್ ಗಾಂಧಿಯೂ ಮಾತಾಡಿಲ್ಲ. ಬಳ್ಳಾರಿಯ ಹೊಸಪೇಟೆಯಲ್ಲಿ ನಡೆದ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರದ ಸಾಧನೆಗಳ ಮುಂದೆ ಮೋದಿಯವರು ಏನೇನೂ ಅಲ್ಲ, ಸಿದ್ದರಾಮಯ್ಯನವರನ್ನ ನೋಡಿ ಮೋದಿ ಪಾಠ ಕಲಿಯಬೇಕು ಎಂದು ಮೋದಿಗೆ ಟಾಂಗ್ ನೀಡಿದ್ರು. ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಮಹದಾಯಿ ಬಗ್ಗೆ ಮೋದಿ ಮಾತಾಡದೇ ಇದ್ದದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಕಾಂಗ್ರೆಸ್ ರ್ಯಾಲಿಯಲ್ಲೂ ರಾಹುಲ್ ಗಾಂಧಿ ಮಹದಾಯಿ ವಿಚಾರ ಪ್ರಸ್ತಾಪಿಸಲೇ ಇಲ್ಲ. सिद्धरमैया जी जब कर्नाटका की गाड़ी चलाते हैं तो वो आगे देख के चलाते हैं. सड़क पे कोई गाड़ी आ रही होती है तो उनको दिखता है. सड़क पे कोई सामने से गाड़ी आ रही होती है तो आगे देखते हैं, उनको दिख रहा होता है. मोदी जी गाड़ी को रियर व्यू मिरर में देख के चलाते हैं. मोदी जी हिंदुस्तान जैसा देश चलाना है तो आपको आगे देखना पड़ेगा. आप पीछे देखकर इस देश को आगे नहीं ले जा सकते हो. ಗಣಿ ಹಗರಣದಲ್ಲಿ ಜೈಲಿಗೆ ಹೋಗಿದ್ದವರ ಕೈ ಹಿಡಿದ ಸಿದ್ದು, ಅಕ್ರಮ ಗಣಿಗಾರಿಕೆಯನ್ನ ಸಕ್ರಮ ಮಾಡಿದರ ಸಿದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರನ್ನ ಮಾತಿಗೆ ಮೊದಲು ಜೈಲಿಗೆ ಹೋದವರು ಎನ್ನುವ ಸಿಎಂ ಸಿದ್ದರಾಮಯ್ಯ ಗಣಿ ಹಗರಣದಲ್ಲಿ ಜೈಲು ಸೇರಿ ಬಿಡುಗಡೆಯಾಗಿದ್ದ ಇಬ್ಬರು ಬಿಜೆಪಿ ಮುಖಂಡರನ್ನ ಪಕ್ಷಕ್ಕೆ ಸೇರಿಸಿಕೊಂಡರು. ಗಣಿ ಹಗರಣದಲ್ಲಿ ಬಂಧನಕ್ಕೊಳಗಾಗಿ ಬಿಡುಗಡೆಯಾಗಿದ್ದ ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಕಾಂಗ್ರೆಸ್ ಸೇರಿದ್ರು. ಅಕ್ರಮ ಗಣಿಗಾರಿಕೆ ವಿರುದ್ಧ ಯುದ್ಧ ಸಾರಿದ್ದ ಸಿದ್ದು ಈಗ ಆರೋಪ ಹೊತ್ತಿರುವವರನ್ನೇ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಎಂಬ ಟೀಕೆಗಳು ವ್ಯಕ್ತವಾಗಿದೆ. ನರೇಂದ್ರ ಮೋದಿ ಅವರು ಬೆಂಗಳೂರು ಬಂದಿದ್ರು. ಅವರು ಈ ದೇಶದ ಪ್ರಧಾನಮಂತ್ರಿ ಅಂತ ರೀತಿಯಲ್ಲಿ ಭಾಷಣ ಮಾಡಲಿಲ್ಲ, ಅಥವಾ ಒಂದು ಪಕ್ಷದ ನಾಯಕನಾಗೂ ಕೂಡ ಭಾಷಣವನ್ನ ಮಾಡಲಿಲ್ಲ. ಇಲ್ಲಿ ಯಡಿಯೂರಪ್ಪನವರು ಕಳೆದ 2 ತಿಂಗಳಿಂದ ಏನು ಹೇಳ್ಕೊಂಡು ಬಂದಿದ್ರು ರಾಜ್ಯ ತುಂಬಾ, ಅದನ್ನೇ ಪುನರುಚ್ಚಾರ ಮಾಡಿದ್ರು. ಪ್ರಧಾನಮಂತ್ರಿ ಅಂತಕ್ಕಂಥದನ್ನ ಮರೆತು ಅತ್ಯಂತ ಕೆಳಮಟ್ಟದ ಆಧಾರರಹಿತವಾದಂತಹ ಬೇಜವಾಬ್ದಾರಿ ಆರೋಪಗಳನ್ನು ನಮ್ಮ ಸರ್ಕಾರದ ಮೇಲೆ ಮಾಡಿದರು. ಸಿದ್ದರಾಮಯ್ಯನವರನ್ನ ನೀಚ ಎಂದ ದೇವೇಗೌಡರು, ನೀಚ ಮುಖ್ಯಮಂತ್ರಿಯನ್ನ ಬೆಳೆಸಿದ್ದು ಅಪರಾಧ, ನನಗೂ ಡ್ಯಾನ್ಸ್ ಮಾಡೋಕೆ ಬರುತ್ತೆ. ಮಣಿಶಂಕರ್ ಅಯ್ಯರ್ ಪ್ರಧಾನಿ ಮೋದಿ ಅವರನ್ನ ನೀಚ್ ಎಂದು ಕರೆದಾಗ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಇದನ್ನೇ ವಿವಾದವನ್ನಾಗಿ ಬೆಳೆಸಿದ್ದ ಬಿಜೆಪಿ ಗುಜರಾತ್ ಚುನಾವಣಾ ವಿಷಯವನ್ನಾಗಿ ಮಾಡಿದ್ದರು. ಈಗ ಮಾಜಿ ಪ್ರಧಾನಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ಅವರನ್ನ ನೀಚ ಎಂದು ಜರೆದಿದ್ದಾರೆ. ಇಂಥ ನೀಚ ಮುಖ್ಯಮಂತ್ರಿಯನ್ನ ಬೆಳೆಸಿ ನಾನು ಮಹಾಪರಾಧ ಮಾಡಿಬಿಟ್ಟೆ, ಕೈ ಎತ್ತಿ ಎತ್ತಿ ಸಿದ್ದರಾಮಯ್ಯ ಮಾತನಾಡೋದನ್ನ ನಾನು ನೋಡಿದ್ದೇನೆ, ನನಗೂ ಡ್ಯಾನ್ಸ್ ಮಾಡೋಕೆ ಬರುತ್ತೆ ಎಂದು ವ್ಯಂಗ್ಯವಾಡಿದ್ದಾರೆ. ಈ ಪಕ್ಷದಿಂದ ಬೆಳೆದು 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 ಹೋಗಿ ಅಲ್ಲಿ
ಯಾವುದೋ ಒಂದು ಪಕ್ಷದ ಇವತ್ತು ಅಧೀನದಲ್ಲಿ ಕೆಲಸ ಮಾಡುವ ಒಬ್ಬ ಮುಖ್ಯಮಂತ್ರಿ ಅವನೊಬ್ಬ ಮುಖ್ಯಮಂತ್ರಿ ಅಂದ್ರೆ ಎಷ್ಟು ದಿನ ಇರ್ತೀಯಪ್ಪ ನೀನು? ಇಂತಹ ನೀಚ ಮುಖ್ಯಮಂತ್ರಿಗಳನ್ನ ಬೆಳೆಸಿದ್ದು ನನ್ನ ಮಹಾಪರಾಧ ಆಗಿದೆ. ಇಂತಹ ನೀಚ ಮುಖ್ಯಮಂತ್ರಿಗಳನ್ನ ಬೆಳೆಸಿದ್ದು ನನ್ನ ಮಹಾಪರಾಧ ಆಗಿದೆ. ಇವರನ್ನ ಈ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹ ಅಲ್ಲ ಅನ್ನೋದನ್ನ ಸಾರಿ ಸಾರಿದಂತೆ ಒಂದು ಹೇಳ್ತೇನೆ. ಚುನಾವಣೆಗೆ ಮೋದಿ ಪಾಂಚಜನ್ಯ ಮೊಳಗಿಸಿ ಹೋದ ನಂತರ ರಾಜ್ಯ ರಾಜಕೀಯ ಅಖಾಡ ಕಾವು ಪಡೆದುಕೊಂಡಿದೆ. 3 ಪಕ್ಷಗಳು ರಾಜಕೀಯ ರಣಕಹಳೆ ಮೊಳಗಿಸಿ ಕದನಕ್ಕೆ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವತ್ತಿನ ಪ್ಯಾನೆಲ್ ಅಲ್ಲಿ ಪ್ರೊಫೆಸರ್ ಹರಿರಾಮ್ ಅವರು ಇದ್ದಾರೆ. ಪ್ರಗತಿಪರ ಮುಖಂಡರು. ಹರಿರಾಮ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ರೋಹಿತ್ ಸಿಂಹ ಜೆಡಿಎಸ್ ವಕ್ತಾರರು ಜೊತೆಗಿದ್ದಾರೆ. ರೋಹಿತ್ ಸಿಂಹ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತೇಜಸ್ವಿನಿ ಗೌಡ ಬಿಜೆಪಿ ನಾಯಕಿ, ಮಾಜಿ ಸಂಸದೆ, ಮೇಡಮ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಾಗರಾಜ್ ಯಾದವ್ ಕಾಂಗ್ರೆಸ್ ವಕ್ತಾರರು ಜೊತೆಗಿದ್ದಾರೆ. ನಾಗರಾಜ್ ಯಾದವ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ, ತಮಗೂ ಕೂಡ. ಮುಖ್ಯಮಂತ್ರಿಗಳ ಮಾತಿಗೆ ಹೇಳ್ತಾರೆ, ನರೇಂದ್ರ ಮೋದಿ ಪಕ್ಕದಲ್ಲಿ ಜೈಲಿಗೆ ಹೋಗಿ ಬಂದಂತ ಯಡಿಯೂರಪ್ಪನವ್ರನ್ನ ಕೂಡಿಸ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಅಂತ. ಇವತ್ತು ಆನಂದ್ ಸಿಂಗ್ ನಾಗೇಂದ್ರ ಅವರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಜೈಲಿಗೆ ಹೋಗಿರೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಸರ್, ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಜೈಲಿಗೆ ಹೋಗಿದ್ರಾ, ಕಾಶಿ ಯಾತ್ರೆಗೆ ಹೋಗಿದ್ರಾ? ಈಗ ಅದಕ್ಕಿಂತ ಹೆಚ್ಚಾಗಿ ಡಿಬೇಟ್ ಕರೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ವಿಚಾರಗಳು ಬಂದಾಗ ನೋಡಿ, you can't set the agenda of the debate. No, I'm not. Let me tell you. You can't set the agenda. ನೀವು agenda fix ಮಾಡಬೇಡಿ ಡಿಬೇಟ್ ಗೆ. ನಾನು agenda fix ಮಾಡ್ತಾ ಇಲ್ಲ, ಗೋಲ್ ಪೋಸ್ಟ್ ಫಿಕ್ಸ್ ಮಾಡ್ತಾ ಇಲ್ಲ. ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಕಾಶಿ ಯಾತ್ರೆಗೆ ಹೋಗಿದ್ರು. ನೀವು ಆನಂದ್ ಸಿಂಗ್ ನಾಗೇಂದ್ರನ ಯಡಿಯೂರಪ್ಪನ ಲೆವೆಲ್ಗೂ ಹೋಲಿಕೆ ಮಾಡಲಿಕ್ಕೂ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಇಟ್ಕೊಂಡಿದ್ದು ಯಾರ ಪಕ್ಕದಲ್ಲಿ ಅಂತಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿನ ಇಟ್ಕೊಂಡಿದ್ರು. ಇಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ವಿಚಾರ ಮಾತಾಡುವಾಗ ನಾಗೇಂದ್ರ ಮತ್ತು ಇವರ ವಿಚಾರಗಳು ಅಪ್ರಸ್ತುತ ಆಗ್ತದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಮಾತಾಡುವಾಗ ಯಾರು ಯಾವ ಪಕ್ಕದಲ್ಲಿರ್ತಕ್ಕಂಥ ಜನ ಯಾವ ಕಾರಣಕ್ಕೋಸ್ಕರ ಹೋಗಿದ್ರು ಅಂತಕ್ಕಂಥ ಚರ್ಚೆ ಮಾಡುವಾಗ ಇಟ್ಸ್ ನಾಟ್ ಸ್ಟೂಪ್ ಡೌನ್ ಟು ದಟ್ ಲೆವೆಲ್ ಆಫ್ ಚರ್ಚಾ. ಲೆಟ್ ಅಸ್ ಡಿಸ್ಕಸ್ ಅಬೌವ್ ಚೀಫ್ ಮಿನಿಸ್ಟರ್ ಲೆವೆಲ್. ಸೊ ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಅವರ ವಿಷಯ ಇವತ್ತು ಡಿಬೇಟ್ ಅಲ್ಲ. ರಾಹುಲ್ ಗಾಂಧಿ ವಿಷಯ ಅಲ್ಲ. ಅವರು ಜೈಲಿಗೆ ಬಂದು ಹೋಗಿ ವಿಷಯ ಅಲ್ಲ. ಈ ಡಿಬೇಟ್ ಇರ್ತಕ್ಕಂಥ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬಂದು expose yourself. Don't expose yourself. I'm not exposing. Let me tell you the truth. ಇವತ್ತು ನನ್ನ ಕರೆದಿರ್ತಕ್ಕಂಥ ಡಿಬೇಟ್ ರಾಹುಲ್ ಗಾಂಧಿಯ ಹವಾ ಮತ್ತು ದೇವೇಗೌಡರು ಆಡಿರ್ತಕ್ಕಂಥ ಮಾತುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿರ್ತೀವಿ ನಾವು. ರಾಹುಲ್ ಗಾಂಧಿ ಅವರು ದೇಶದ ರಾಜ್ಯದ ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ, ಈ ದೇಶದ ನಾಯಕತ್ವದ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ಗಣಿ ಹಗರಣದ ಬಗ್ಗೆ ಮಾತಾಡೋದಕ್ಕೆ ಏನು ಪಶ್ಚಾತ್ತಾಪ ಇಲ್ಲ ತಮಗೆ? ನಾನು ನಿಮ್ನ ಕೇಳ್ತಾ ಇದ್ದೀನಿ. ಅವರು ಹೇಳಿರ್ತಕ್ಕಂಥ ಮೇನ್ ಆಗಿ ಬಂದಿರತಕ್ಕಂಥದ್ದು ರಾಹುಲ್ ಗಾಂಧಿ. ನಮ್ಗೆ ಯಾಕೆ ಪಶ್ಚಾತ್ತಾಪ ಆಗಬೇಕಾಗಿದೆ? ಒಳ್ಳೆ ಕಥೆ ಆಯ್ತಲ್ಲ. ವಂಡರ್ಫುಲ್. ನಾಗರಾಜ್ ಅವರು ಕ್ವಶನ್ ನಂಬರ್ 2 ನಿಮಗೆ ಬರ್ತೀನಿ. ಬಳ್ಳಾರಿಯಲ್ಲಿ ನಿಂತ್ಕೊಂಡು ಗಣಿ ಹಗರಣದ ವಿರುದ್ಧ ಇಷ್ಟೆಲ್ಲ ಮಾತಾಡಿದ್ರಿ. ರಾಜ್ಯದ ಜನರಿಗೆ ಇನ್ನೂ ನೆನಪಿದೆ ಸರ್, ಬಳ್ಳಾರಿ ತನಕದ ಪಾದಯಾತ್ರೆಯಲ್ಲಿ ಬಿಜೆಪಿಯ ವಿರುದ್ಧ ಘಂಟಾಘೋಷವಾಗಿ ಭಾಷಣ ಮಾಡಿ ಅಧಿಕಾರಕ್ಕೆ ಬಂದು 5 ವರ್ಷ ಅಧಿಕಾರ ನಡೆಸಿ ಗಣಿ ಹಗರಣದಲ್ಲಿ ಭಾಗಿಯಾಗಿದ್ದಂಥ ಯಾರನ್ನ ಜೈಲಿಗೆ ಕಳಿಸಿದ್ರಿ? ಅವರು ತಿಂದಂಥ ಎಷ್ಟು ದುಡ್ಡನ್ನ ವಾಪಸ್ ಖಜಾನೆಗೆ ತೆಗೆದುಕೊಂಡು ಬಂದ್ರಿ? ನೋಡಿ, that is the matter subject to the court of law. Okay. Matter is pending in the court of law. Okay. When you're debating here, it is not the right matter to discuss now. Let me tell you. It becomes a political matter. ಹಾಗಾಗಿ ಅದನ್ನ ನಾವು ವೇದಿಕೆಯ ಮೇಲೆ ನಿಂತುಕೊಂಡು ರಾಜಕೀಯ ಮಾಡುವಾಗ ಅದು ರಾಜಕೀಯ ವಿಷಯ ಆಗುತ್ತೆ. ಎಷ್ಟು ಜನರನ್ನ ಜೈಲಿಗೆ ಕಳಿಸಿದ್ರಿ, ಎಷ್ಟು ಜನರಿಗೆ ಶಿಕ್ಷೆ ಆಯಿತು, ಅವರು ತಿಂದ ದುಡ್ಡಿನಲ್ಲಿ ಎಷ್ಟು ದುಡ್ಡು ವಾಪಸ್ ಬಂತು, ಇವತ್ತಿನ ದಿವಸ it becomes sub judice matter. ತೇಜಸ್ವಿನಿ ಅವರು ರಿಪೀಟೆಡ್ಲಿ ನರೇಂದ್ರ ಮೋದಿ ಮತ್ತು ಇತರರು ಒಂದು ಪ್ರಶ್ನೆಯಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ರಫಾಲ್ ಡೀಲ್. ನೀವು ಫಸ್ಟ್ ಬೌಲಿಂಗ್ ಅಲ್ಲೇ 2 ವಿಕೆಟ್ ತೆಗೆದ್ಬಿಟ್ರಿ. ನಮ್ ಗುಡ್ ಫ್ರೆಂಡ್ ನಾಗರಾಜ್ ಯಾದವ್ ಅವ್ರನ್ನ 2 ಪ್ರಶ್ನೆಗಳಲ್ಲೂ ನೀವು ನಾಗರಾಜ್ ಯಾದವ್ ಬ್ಯಾಟ್ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ, ಮುಂದಕ್ಕೂ ಮಾಡ್ತಾರೆ, ತೊಂದರೆ ಇಲ್ಲ. ಖಂಡಿತ ನೀವ್ ಹೇಳಿದ್ದು ರಾಹುಲ್ ಒಂದು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಮುಂದೆ ನೋಡ್ಕೊಂಡು ಚಲಾಯಿಸ್ತಾ ಇಲ್ಲ, ಹಿಂದೆ ನೋಡಿ. ಹಿಂದಿನ ಇತಿಹಾಸದ ನೆನಪಿಲ್ದೆ ಹೋದ್ರೆ ಮುಂದಿನ ಭವಿಷ್ಯ ಇಲ್ಲ, ಇನ್ಕ್ಲೂಡಿಂಗ್ ಬಳ್ಳಾರಿಯ ಗಣಿ ವಿಚಾರದಲ್ಲಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಹೆಂಗ್ ಬಂತು, ಕಾಶ್ಮೀರ ಇಶ್ಯೂಗೆ ನಿಜವಾದ ಕಾರಣಕರ್ತರು ಯಾರು, ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಆಗಬೇಕಾಗಿತ್ತ, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಬೇಕಾಗಿತ್ತ, ಯಾವ ವಿಷಯದ ಬಗ್ಗೆನೂ ಮಾತಾಡೋದಕ್ಕೆ ಕಾಂಗ್ರೆಸ್ಸಿಗೆ ಮನಸ್ಸಿಲ್ಲ, ಮುಖ ಇಲ್ಲ. ಆ ಕಾರಣಕ್ಕಾಗಿ ರೇರ್ ವ್ಯೂ ಮಿರರ್ ಅಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತೀರಿ ಅಂತಾರೆ. ಬಟ್ ತೇಜಸ್ವಿನಿ ಅವರಿಗೆ ಕೇಳಿದಂತಹ ಪ್ರಶ್ನೆ ಆಗಿತ್ತು.
ರೇರ್ ವ್ಯೂ ಮಿರರ್ ನಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತಾ ಜ್ವಲಂತ ಸಮಸ್ಯೆಗಳನ್ನ ಬಿಡ್ತಾ ಇದ್ದೀರಿ. ರಫೇಲ್ ಡೀಲ್ ನ ಪ್ರಶ್ನೆ ಎತ್ತದಾಗ ಆ ಪ್ರಶ್ನೆಗೆ ಚಕಾರದ ಉತ್ತರ ಇಲ್ಲ. ರಫೇಲ್ ಡೀಲ್ ನ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ನಂಬರ್ ಆಫ್ ರಫೇಲ್ಸ್ ಎಷ್ಟು ನಾವು ಪರ್ಚೇಸ್ ಮಾಡಿದೀವಿ, UPA ಗಿಂತ ಬೆಟರ್ ಡೀಲ್ ಬೆಟರ್ ವೇ ನಲ್ಲಿ ಪರ್ಚೇಸ್ ಮಾಡಿದೀವಿ ಅನ್ನೋದನ್ನ ಪಾರ್ಲಿಮೆಂಟ್ಗೆ ಮೋದಿ ಸರ್ಕಾರ NDA ಸರ್ಕಾರ ಉತ್ತರ ಕೊಟ್ಟ ಮೇಲೆ ರಾಹುಲ್ ಇನ್ಸೆನ್ಸಿಟಿವ್ ವೆನ್ ಚೈನಾದ ಡೋಕ್ಲಾಮ್ ಅಲ್ಲಿ ಏನ್ ನಡೀತಾ ಇದೆ, ಪಾಕಿಸ್ತಾನದ ಪರಿಸ್ಥಿತಿ ಏನ್ ನಡೀತಾ ಇದೆ, ಇಂತಹ ವಿಚಾರದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯ ರಕ್ಷಣಾ ರಹಸ್ಯಗಳ ಬಗ್ಗೆ ದೇಶಕ್ಕೆ ತಿಳಿಸಬಹುದಾದ ಎಲ್ಲ ಮಾಹಿತಿಯನ್ನು ಈ ಸರ್ಕಾರ ಕೊಟ್ಟಿದೆ. ಮೋದಿ ಅವರು ಇಂತ ಯಾವುದಕ್ಕೂ, ಯಾಕಂದ್ರೆ ಕಪ್ಪು ಹಗರಣಗಳು ನೀವು ಕೇಳಬಹುದಾದ ಅಷ್ಟು ಕಠಿಣ ಪ್ರಶ್ನೆಗಳನ್ನು ರಾಹುಲ್ ಅವ್ರದ್ದು ರಾಹುಲ್ ತಪ್ಪು ಮಾಡ್ತಿರೋದು ಏನು ಅಂತ ಹೇಳಿದ್ರೆ, ವಿತ್ ಡ್ಯೂ ರೆಸ್ಪೆಕ್ಟ್ ಈಸ್ ದಿ ಪ್ರೆಸಿಡೆಂಟ್ ಆಫ್ ದಿ ನ್ಯಾಷನಲ್ ಪಾರ್ಟಿ, ವಿತ್ ಡ್ಯೂ ರೆಸ್ಪೆಕ್ಟ್ ಮುಂಚಿನ ತರ ನಾವು ಮಾತಾಡಲ್ಲ, ಇವತ್ತು ಅಧ್ಯಕ್ಷರಾಗಿದ್ದಾರೆ. ನೀವು ಪಾಕಿಸ್ತಾನದ ವಿಚಾರ ತಗಾದೆ ನಡಿಬೇಕಾದ್ರೆ ಆ ಅಂಬಾಸಿಡರ್ ಜೊತೆ ಹೋಗಿ ಮಾತನಾಡ್ತೀರಿ, ಚೈನಾದವರ ಜೊತೆ ಇಲ್ಲಿ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿ ಇರುವಾಗ ಇನ್ಸೆನ್ಸಿಟಿವ್ ಆಗಿ ನಡ್ಕೊಳ್ತೀರಿ. ನಮಗೆ ಭಯ ಉಂಟಾಗಿದೆ. ಒಂದು ಅಪೋಸಿಷನ್ ಲೀಡರ್ ಆಗಿ, ಒಂದು ಅಪೋಸಿಷನ್ ಪಾರ್ಟಿ ಆಗಿ ನೀವು ಸದಾಕಾಲ ದೇಶದ ಹಿತರಕ್ಷಣೆ ಬಂದಾಗ ಪಾಲಿಟಿಕ್ಸ್ ಮಾಡಬಾರ್ದು. ರಾಹುಲ್ಗೆ ಇನ್ನೂ ಆ ಮೆಚುರಿಟಿ ಬಂದಿಲ್ಲ ಅನ್ನೋದನ್ನ ಅತ್ಯಂತ ನೋವಿನಿಂದ ನಾನು ಹೇಳ್ತೀನಿ. ತೇಜಸ್ವಿನಿ ಅವರ ಪ್ರಕಾರ ಈಗಾಗಲೇ ಪಾರ್ಲಿಮೆಂಟ್ ನಲ್ಲಿ ಸಂಬಂಧಪಟ್ಟ ಉತ್ತರವನ್ನ ಕೊಡಲಾಗಿದೆ. ಕೆಲವೊಂದಷ್ಟು ಬರ್ತೀನಿ ಈಗಷ್ಟೇ ಡಿಬೇಟ್ ಶುರು ಮಾಡಿದ್ದೀನಿ. ಇನ್ನೂ ಇಬ್ಬರಿಗೆ ಮಾತಾಡೋದಕ್ಕಿದೆ ಸರ್. ನಾಗರಾಜ್ ಅವರದ್ದೇ ಇವತ್ತು ಮೂಲ ಪ್ರಶ್ನೆ ಇದ್ದದ್ದು ನನಗೆ, ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಕಾಶಿ ಯಾತ್ರೆಗೆ ಹೋಗಿ ಬಂದಿದ್ರಾ? ಇಲ್ಲ, ನಾವು ಸಿದ್ದರಾಮಯ್ಯ ಅವರು ಯಾವಾಗ ಪಾದಯಾತ್ರೆ ಹೊರಟಿರೋ ನೀವು ಹೇಳ್ದಂಗೆ ಪಕ್ಷಾತೀತವಾಗಿ ನಾವು ಎಲ್ಲ ಒಂದ್ ಕಡೆ ಖುಷಿ ಪಟ್ಟಿದ್ವಿ. ಹೌದಪ್ಪ, ಇವ್ರು ಹೋಗ್ತಾ ಇರೋ ಮೂಲ ಉದ್ದೇಶ ಏನಂದ್ರೆ ಖುಷಿ ಪಟ್ಟಿದ್ರಿ ಸರ್. ನಾವು ರೋಮಾಂಚನಕ್ಕೊಳಗಾಗಿದ್ವಿ. ಕರ್ನಾಟಕದಲ್ಲಿ ಇನ್ನೊಂದು ಮೂವ್ಮೆಂಟ್ ಬಿಡಿ, ಅದು ವ್ಯಕ್ತಿಗತವಾಗಿ ಅವ್ರವ್ರಿಗೆ ಏನ್ ಅನ್ಸತ್ತೋ ಅದು ಅನುಭವಕ್ಕೆ ಬರುತ್ತೆ. ನಾವು ಖುಷಿ ಪಟ್ಟಿದ್ವಿ. ಏನೋ ಇವು ಪಕ್ಷಾತೀತವಾಗಿ ಅಕ್ರಮ ಗಣಿಗಾರಿಕೆ ನಮ್ಮ ನಾಡಿಗೆ ಒಳ್ಳೇದಾಗತ್ತೆ, ಇವ್ರಿಗೆ ಒಂದು ಆಲೋಚನೆ ಇದೆ ನಿಲ್ಲಿಸ್ಬೇಕು ಅಂತ ಅಧಿಕಾರಕ್ಕೆ ಬಂದ್ರೆ ಅವಾಗ ಅಂತ ನಾವು ಖುಷಿ ಪಟ್ಟಿದ್ವಿ. ಬಂದ್ರು, ಅದು ಏನೋ ಅಧಿಕಾರಕ್ಕೆ ಬಂದ್ರು. ಆದ್ರೆ ಇಡೀ 4 ವರ್ಷದಲ್ಲಿ ಇವ್ರು ಯಾರನ್ನ ಮುಟ್ಬಾರ್ದಿತ್ತು ಅಂತ ಅವನ್ನೆಲ್ಲ ಮುಟ್ಬಿಟ್ಟಿದ್ದಾರೆ. ಇವಾಗ ಲೇಟೆಸ್ಟ್ ಆನಂದ್ ಎಲ್ಲ ಒಳಗಡೆ ನಡೀತಾ ಇತ್ತು, ಈಗ ಚುನಾವಣೆ ಟೈಮಲ್ಲಿ ಹೊರಗೆ ಬಂದಿದ್ದಾರೆ. ನನ್ನ ಪ್ರಕಾರ ಇವರ ನೈತಿಕತೆ ಕುಸಿದು ಬಿದ್ದಿದೆ. ಇವರು ಏನು ಪ್ರತಿಪಾದಿಸ್ತಿದ್ರೋ ಅಕ್ರಮ ಗಣಿಗಾರಿಕೆ ಬಗ್ಗೆ ಅಥವಾ ಈ ಭ್ರಷ್ಟಾಚಾರದ ಬಗ್ಗೆ, ಅದು ನೈತಿಕತೆ ಇವ್ರ ಮುಂದೆ ಮಾತಾಡೋಂಗಿಲ್ಲ, ಅದು ಕುಸಿದು ಬಿದ್ದಿದೆ. ಇದು ನನ್ನ ಒಂದು ರಿಯಾಕ್ಷನ್ ಕೊಡ್ಬೋದಾಗಿದೆ ನಿಮ್ಮ ಪ್ರಶ್ನೆ. ಪ್ರೊಫೆಸರ್ ಹರಿರಾಮ್ ಅವರು, ಜೈಲಿಗೆ ಹೋಗಿ ಬಂದವರು ಅಂತ ಬೈಯುವ ನೈತಿಕತೆ ಯಾರು ಉಳಿಸ್ಕೊಂಡಿದ್ದಾರೆ ಅಂತ? ಯಾವ ಪೊಲಿಟಿಕಲ್ ಪಾರ್ಟಿ ಉಳಿಸ್ಕೊಂಡಿದ್ದಾರೆ? ಬಹುಶಃ ನೀವು ತೆಗೆದಂಥ ಪ್ರಶ್ನೆಗಳು ತಗೊಂಡಾಗ ಏನು ಯಡಿಯೂರಪ್ಪನ ಇಟ್ಕೊಂಡು ಮೋದಿಯವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಬಹುಶಃ ಎಷ್ಟು ತೀವ್ರವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು, ಅದನ್ನು ಕಮೆಂಟ್ ಮಾಡಿದ್ರು, ಬಹುಶಃ ಅಷ್ಟೇ ತೀವ್ರವಾಗಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಾವು ವಿರೋಧ ಮಾಡಬೇಕಾಗುತ್ತೆ ಇವತ್ತು ರಾಹುಲ್ ಗಾಂಧಿ ಮಾಡ್ತಕ್ಕಂಥ. ಯಾಕಂದರೆ ನೀವು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ತಪ್ಪು ಅಲ್ಲ ಅಂತಕ್ಕಂಥದ್ದು ಅದು ಒಳ್ಳೆ ಅಲ್ಲ ಅದು. ಮತ್ತು ಬಹಳ ಮುಖ್ಯವಾಗಿ ಸ್ನೇಹಿತರು ಹೇಳ್ದಂಗೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇವತ್ತು ಅವ್ರು ಹೇಳ್ತಾರೆ, ಈಗ ನಾವು ಮನೆಗೂ ಕಾಂಗ್ರೆಸ್ ಅಂತ ಹೋದರು, ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಜನರಿಗೆ ತಿಳಿಸ್ಲಿಕ್ಕೆ ಅಂತ. ಆದರೆ ದುರಂತ ಏನಪ್ಪ ಅಂದರೆ ಈಗ ಅವರು ಜನರಿಗೆ ನಾವೇನು ಮಾಡಿವಿ ಅಂತ ಹೇಳೋದಕ್ಕೆ ಏನೂ ಇಲ್ಲ ಅವ್ರಿಗೆ. ಹಾಗಾಗಿ ಅದನ್ನ ಗೆಲ್ಲಬೇಕಾದ್ರೆ ಇವತ್ತು ನೀವು ಯಾರಾದರೂ ಸರಿ ಅವ್ರಿಗೆ ವಿನಬಿಲಿಟಿ ಲಿಸ್ಟ್ ಹೇಳ್ತಾರೆ. ಅನ್ನಭಾಗ್ಯದಿಂದ ಹಿಡಿದು ಶಾದಿ ಭಾಗ್ಯ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಬಹಳ ಮುಖ್ಯವಾಗಿ 70 ವರ್ಷಗಳಾಗಿದೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ. ಆಲ್ಮೋಸ್ಟ್ 55ರಿಂದ 60 ವರ್ಷಗಳು ಕಾಂಗ್ರೆಸ್ ಈ ದೇಶವನ್ನು ಆಳಿದೆ. ಇನ್ನೂ ನಾವು ಅನ್ನಭಾಗ್ಯದಲ್ಲಿ ಇದೀವಂದ್ರೆ ಎಷ್ಟು ದುರಾದೃಷ್ಟಕರವಾದ ಸಂಗತಿ ದೇಶದಲ್ಲಿ. ಇನ್ನೂ ಅನ್ನಭಾಗ್ಯದ ಸ್ಥಿತಿಯಲ್ಲಿ ಬದುಕ್ತಾ ಇದೀವಿ ಅಂದ್ರೆ ನಾವು ಜನರಿಗೆ ಅನ್ನ ಎಲ್ಲ ಕೊಡ್ಬೇಕಾಗಿರೋದು. ಅನ್ನವನ್ನ ಬೆಳಿಲಿಕ್ಕೆ, ಅನ್ನವನ್ನ ಗಳಿಸಲಿಕ್ಕೆ ಜಮೀನ್ ಕೊಡ್ರಿ, ಜಮೀನ್ ಭಾಗ್ಯ ಕೊಡ್ರಿ, ನೀವು ಅವ್ರಿಗೆ ಉದ್ಯೋಗ ಭಾಗ್ಯ ಕೊಡ್ರಿ. ಅದು ಬಿಟ್ಬಿಟ್ಟು ಅವ್ರನ್ನ ಭಿಕ್ಷುಕರನ್ನಾಗಿ ಮಾಡ್ತಕ್ಕಂಥ ಪಾಲಿಸಿಗಳು ಇದು ಕಾಂಗ್ರೆಸ್ ಪ್ರೊಫೆಸರ್ ಹರಿರಾಮ್ ಅವರಿಂದ ಅನ್ನಭಾಗ್ಯ ಕೊಡುವ ಮೂಲಕ ಜನರನ್ನ ಭಿಕ್ಷುಕರನ್ನಾಗಿಸ್ತಾ ಇದ್ದೀರಿ ಅನ್ನುವ ಮಾತು ಬಂದಿದ್ದು ಐ ಆಮ್ ಸರ್ಪ್ರೈಸ್ಡ್ ಸರ್. ತೇಜಸ್ವಿನಿ ಗೌಡ ಅವರು ಈ ಮಾತನ್ನು ಹೇಳಿದ್ರೆ ಕ್ಯಾಪಿಟಲಿಸ್ಟ್ ಮನಸ್ಥಿತಿಯಿಂದ ಬಂದಿರೋರು ಈ ರೀತಿ ಮಾತಾಡ್ತಾರೆ ಅಂತ ಅನುಭವದಾಗಿದೆ. ಪ್ರೊಫೆಸರ್ ಹರಿರಾಮ್ ಹೇಳ್ತಾ ಇದ್ದಾರೆ, ಅನ್ನಭಾಗ್ಯದಂತಹ ಯೋಜನೆಯನ್ನ ಕೊಡುವ ಮೂಲಕ ಜನರನ್ನ ಭಿಕ್ಷುಕರನ್ನಾಗಿಸಿದ್ರಿ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ನಾಗರಾಜ್ ಯಾದವ್ ಅವರು ಬ್ರೇಕ್ ಮುಗಿಸಿ ಬಂದ ನಂತರ ಆದ್ರೂ ನಾನು ಕೇಳಿದ 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ? ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಿ.